ಅಥಣಿ. ನಮಸ್ಕಾರ ವೀಕ್ಷಕರೇ, ಎಸ್ಎಂ ಸುದ್ದಿಮಿತ್ರ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ರೆಡ್ಡೇರಹಟ್ಟಿ ಪಿಎಂ ಶ್ರೀ ಶಾಲೆಯಲ್ಲಿ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ ಬೀಳ್ಕೊಡುಗೆ ಸಮಾರಂಭ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ರೆಡ್ಡೇರಹಟ್ಟಿ ಗ್ರಾಮದ ಪಿಎಂ ಶ್ರೀ ಶಾಲೆಯಲ್ಲಿ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ ಬೀಳ್ಕೊಡುಗೆ ಸಮಾರಂಭವು ಸಂಭ್ರಮದ ವಾತಾವರಣದಲ್ಲಿ ಯಶಸ್ವಿಯಾಗಿ ಜರುಗಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಎಸ್ಟಿಎಂಸಿ ಸಮಿತಿಯ ಶ್ರೀ ಬಸಪ್ಪ ಯಲ್ಲಪ್ಪ ಹುಳ್ಯಾಳ, ಲಕ್ಕಪ್ಪ ನಾಯ್ಕ, ಹನುಮಂತ ಚಿಗರಿ, ಲಕ್ಕಪ್ಪ ನಾಯ್ಕ ಅವರು ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಸುವರ್ಣ ನಾಯಕ ಹಾಗೂ ಕ್ಷೇತ್ರ ಸಮನ್ವಯ ಶಿಕ್ಷಣ ಅಧಿಕಾರಿ ಶ್ರೀ ಗೌಡಪ್ಪ ಕೋತ್ ಅವರು ಭಾಗವಹಿಸಿ ಕಾರ್ಯಕ್ರಮಕ್ಕೆ ಘನತೆ ನೀಡಿದರು. ವಿಶೇಷ ಅತಿಥಿಗಳಾಗಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶ್ರೀ ಬಾಬು ರಾಮ ಹುಳ್ಯಾಳ, ಶ್ರೀ ಪಾಂದು ಕೋಸಲೆ, ಭಾರತಿ ಗಸ್ತಿ, ಪಲವಿ ಶಿವಾನಂದ ಗಲಗಲಿ ಮತ್ತು ಊರಿನ ಹಿರಿಯರಾದ ಶ್ರೀ ಮಹಾದೇವ ಗಲಗಲಿ, ಶ್ರೀ ದುರಂದರ ಭೋಸಲೆ, ಶಿವಾನಂದ ಗಲಗಲಿ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಗಳನ್ನು ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀ ಎಂಆರ್ ಈಶ್ವರಪ್ಪ ಅವರು ನೀಡಿದರು. ಅವರು ಪಿಎಂ ಶ್ರೀ ಶಾಲೆಯಾಗಿ ಶಾಲೆಯು ಆಯ್ಕೆಯಾದ ಹಿನ್ನೆಲೆ, ಪಿಎಂ ಶ್ರೀ ಯೋಜನೆಯ ಗುರಿ ಉದ್ದೇಶಗಳು ಹಾಗೂ ಇದರ ಮೂಲಕ ವಿದ್ಯಾರ್ಥಿಗಳಿಗೆ ಲಭಿಸುವ ಶೈಕ್ಷಣಿಕ, ಭೌತಿಕ ಮತ್ತು ಮೂಲಸೌಕರ್ಯ ಸೌಲಭ್ಯಗಳ ಕುರಿತು ವಿವರವಾಗಿ ತಿಳಿಸಿದರು. ಜೊತೆಗೆ ಶಾಲೆಯಲ್ಲಿ ಗ್ರಾಮ ಪಂಚಾಯಿತಿಯ ಎಲ್ಲಾ ಸದಸ್ಯರು ಮತ್ತು ಊರಿನ ಹಿರಿಯರು ದೇಣಿಗೆಯಾಗಿ ನೀಡಿರುವ ಕುಡಿಯುವ ನೀರಿನ ಘಟಕವನ್ನು ತಿಳಿಯುವುದರಿಂದ ಅವರಿಗೆ ಶಾಲೆಯ ವತಿಯಿಂದ ಅಭಿನಂದನೆಯನ್ನು ಸಲ್ಲಿಸಿದರು. ಸುರಕ್ಷತಾ ದೃಷ್ಟಿಯಿಂದ ವ್ಯವಸ್ಥಿತವಾಗಿ ಇಡಲು ಅಗತ್ಯವಾದ ಕೊಠಡಿಯನ್ನು ನಿರ್ಮಾಣ ಮಾಡಲು ಊರಿನ ಹಿರಿಯರು, ಶಿಕ್ಷಕರು ಹಾಗೂ ಹಳೆಯ ವಿದ್ಯಾರ್ಥಿಗಳ ಸಹಕಾರದಿಂದ ನಿರ್ಮಿಸಲಾಗುತ್ತಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಶಾಲಾ ಅಭಿವೃದ್ಧಿಗೆ ಕೈಜೋಡಿಸಿ ಕೊಠಡಿ ನಿರ್ಮಾಣಕ್ಕೆ ಸಹಾಯ ಮಾಡಿದ ಎಲ್ಲಾ ದಾನಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು. ನಂತರ ವಿದ್ಯಾರ್ಥಿಗಳಿಂದ ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಭವ್ಯವಾಗಿ ಆಯೋಜಿಸಲಾಗಿದ್ದು, ಮಕ್ಕಳ ನೃತ್ಯ, ಹಾಡು ಹಾಗೂ ನಾಟಕ ಪ್ರದರ್ಶನಗಳು ಪ್ರೇಕ್ಷಕರಿಂದ ಅಪಾರ ಮೆಚ್ಚುಗೆ ಗಳಿಸಿವೆ. ಕಾರ್ಯಕ್ರಮದ ಸ್ವಾಗತ ಭಾಷಣವನ್ನು ಎಸ್ಎಲ್ ಮೇಲ್ಗಡೆ, ಸಮೋಸ ಪನ್ಮೂಲ ವ್ಯಕ್ತಿ, ರೆಡ್ಡೇರಹಟ್ಟಿ ಅವರು ನೆರವೇರಿಸಿದರು. ವಂದನಾರ್ಪಣೆಯನ್ನು ಶಿಕ್ಷಕರಾದ ಶ್ರೀಯುತ ಎಂಎನ್ ನಾಗನೂರು ಶಿಕ್ಷಕರು ನಿರ್ವಹಿಸಿದರು. ಕಾರ್ಯಕ್ರಮದಲ್ಲಿ ನಿರೂಪಣೆಯನ್ನು ಶ್ರೀಮತಿ ಶ್ರೀದೇವಿ ದೇಸಾಯಿ, ಮಂಜುನಾಥ ಯಳಮಲೆ, ಅಶೋಕ್ ಕಾಂಬಳೆ ಮತ್ತು ತೇಲಿ ಸರ್ ವ್ಯವಸ್ಥಿತವಾಗಿ ನಡೆಸಿಕೊಟ್ಟರು. ಕಾರ್ಯಕ್ರಮದಲ್ಲಿ ಶಿಕ್ಷಕ ವೃಂದ, ವಿದ್ಯಾರ್ಥಿಗಳು, ಪಾಲಕರು ಹಾಗೂ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸಮಾರಂಭದ ಯಶಸ್ಸಿಗೆ ಸಹಕಾರ ನೀಡಿದರು.
ಆದರ್ಶ ವಿದ್ಯಾರ್ಥಿನಿ ಅಂತಕ್ಕಂತ ಒಂದು ಪುರಸ್ಕಾರವನ್ನ ಕೊಡಬೇಕಾಗಿದೆ. ನಮ್ಮ ಅಮೃತ್ ಮಾದಾರ್ ಮತ್ತು ರೇಷ್ಮಾ ಭಜಂತ್ರಿ ಅಂತಕ್ಕಂಥ ಅವರಿಗೂ ಕೂಡ ನಮ್ಮ ಶಾಲೆಯ ಪರವಾಗಿ, ವೇದಿಕೆಯ ಪರವಾಗಿ, ಊರಿನ ಸರ್ವ ಹಿರಿಯರ ಪರವಾಗಿ, ಎಲ್ಲರ ಪರವಾಗಿ ನಮ್ಮ ವೇದಿಕೆಯ ಮುಖಾಂತರ ಹೊಂದಿರ್ತಕ್ಕಂಥ ಯಾವ್ದಾದ್ರು ಹಿರಿಯ ಪ್ರಾಥಮಿಕ ಶಾಲೆ ಇದ್ರೆ ಅದು ನಮ್ಮ ಶಾಲೆ ಅಂತೇಳಿ 24 ಜನ ಶಿಕ್ಷಕರು ಜೊತೆಗೆ 10 ಜನ ಹೆಚ್ಚುವರಿ ಶಿಕ್ಷಕರು 34 ಜನ ಸಿಬ್ಬಂದಿಯನ್ನು ಹೊಂದಿರತಕ್ಕಂತ ದೊಡ್ಡ ಶಾಲೆ ಯಾವ್ದಾದ್ರು ಇದ್ರೆ ಅಥಣಿ ತಾಲೂಕಿನೊಳಗ ಅದು ನನ್ನ ಶಾಲೆ ಅಂತೇಳಿ ಹೇಳಕ್ಕೆ ಮತ್ತೊಮ್ಮೆ ಇಷ್ಟಪಡ್ತಾ ಈ ಶಾಲೆಯ ವಿದ್ಯಾರ್ಥಿಯಾಗಿ ಈಶ್ವರಪ್ಪ ಸರ್ ಹೇಳಿದ್ರು ಒಂದು PMಶ್ರೀ ಶಾಲೆಯನ್ನು ಮಾಡ್ಲಿಕ್ಕೆ ಹೋಗ್ಸರ್ದು ಬಹಳಷ್ಟು ಶ್ರಮ ಐತಿ ಅಂತೇಳಿ ನಮಗೆ ಏನ ಮಾಡ್ಲಿಕ್ಕೆ ಸಾಧ್ಯ ಇದಲ್ಲ, ತೆರೆ ಹಿಂದಾದ್ರೂ ನಿಂತು ನಾವು ಮಾಡ್ಬೇಕಾಗ್ತದೆ ನಮ್ಮೂರ ಶಾಲೆಗೆ. ಯಾಕಂದ್ರೆ ನನ್ನೊಂದು ಉದ್ದೇಶ ಇತ್ತು, ನಾನು BRC ಆಗಿ ಕಾರ್ಯನಿರ್ವಹಿಸ್ತಾ ಇರುವ ಸಂದರ್ಭದೊಳಗ ಮತ್ತು 1 ವರ್ಷ BO ಆಗಿ ನಿರ್ವಹಿಸುವಂತ ಸಂದರ್ಭದೊಳಗ ನಮ್ಮ ಊರಿನ ಹಿರಿಯರು ಹೇಳ್ತಿದ್ರು, ಭೇಟಿ ಆದಾಗ ಒಮ್ಮೆ ನಿಂದ ಸಾಲಿ ಐತಿ ಏನ್ ಮಾಡ್ತೀವಿ ನೋಡು ಅಂತೇಳಿ, ನಿನ್ನ ಸಾಲಿದ ಹೆಂಗ್ ಇಂಪ್ರೂವ್ ಮಾಡೋದು ನಿನ್ನ ಮೇಲೆ ಬಿಟ್ಟದ್ದು, ಅದಕ್ಕೆ ನೀ ಏನಾದ್ರೂ ಅದಕ್ಕೆ ಮಾಡಬೇಕು ಅಂತೇಳಿ ಬಹಳಷ್ಟು ಸಾರಿ ನನಗೆ ಹೇಳ್ತಿದ್ರು. ಅದಕ್ಕೆ ಒಂದು ದೇವರು ಒಂದು ಒಳ್ಳೆಯ ಸಮಯವನ್ನ ಕೂಡಿಸ್ಕೊಟ್ಟ. PMಶ್ರೀ ಆಯ್ಕೆ ಮಾಡುವಂತ ಸಂದರ್ಭದೊಳಗ ಬೆಂಚ್ ಮಾರ್ಕ್ದೊಳಗ ನಮ್ಮ ಶಾಲೆನೂ ಇತ್ತು. ಅದಕ್ಕೆ ಬೆಂಚ್ ಮಾರ್ಕ್ನೊಳಗೆ ಈ ಶಾಲೆ ಇದ್ದಂತ ಸಂದರ್ಭದೊಳಗ ನಾ ಈಶ್ವರಪ್ಪ ಸರ್ ಬಹಳ ಕಾಯಿನಾಗ ಸರ್ ಏನ್ ಮಾಡಿದ್ರು ಗೊತ್ತಿಲ್ಲ, ನನಗೆ ಗೊತ್ತ ಆ ಒಂದು ಯೋಜನೆಗೆ ನಮ್ಮ ಶಾಲೆ ಆಗ್ಬೇಕು, ಅದಕ್ಕೆ ನೀವು ಅದಕ್ಕೆ ತಯಾರಾಗ್ಬೇಕು ಅಂತ ಹೇಳಿ ಅವರನ್ನು 1 ವಾರ ನಿರಂತರವಾಗಿ ಕಾಯ್ದೆ. ಅವರು ಮತ್ತು ಅವ್ರ ಎಲ್ಲ ಸಿಬ್ಬಂದಿ ಅವರನ್ನು 1 ವಾರ ನಿರಂತರವಾಗಿ ಕಾಡಿ ಅದೊಂದು ಫೈಲ್ ರೆಡಿ ಮಾಡಿ ನಾವು ಕೊಡಬೇಕಾಗಿತ್ತು. ಕೊನೆಯ ದಿನ ಅದು ಮಧ್ಯಾಹ್ನ 12 ಗಂಟೆ ಒಳಗೆ ನಾವು ಚಿಕ್ಕೋಡಿಗೆ ಮುಡಿಸ್ಬೇಕಾಗಿತ್ತು ಅದನ್ನ. ಆದ್ರೆ ಅದ್ ನಮ್ಮ ಫೈಲ್ ತಯಾರಾಗ್ಬೇಕಾದ್ರ ಸಾಯಂಕಾಲ 5:30 6 ಗಂಟೆ ಆತದ. 6 ಗಂಟೆ ಆಯ್ತು. ಅಂತ ಸಂದರ್ಭದೊಳಗ ಮುಜಾವರ ನಾವು ಹೇಳಿದ್ವಿ, ಹೆಂಗಿದ ಹೋಗುದು